ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ನಟ ದರ್ಶನ್ಗೆ ಇತ್ತೀಚೆಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಆದೇಶದ ನಂತರ ಇದೀಗ ಜೈಲಾಧಿಕಾರಿಗಳು ಸಭೆ ಮಾಡಿ ಮತ್ತೊಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕುರಿತಾದಂತಹ ರಿಪೋರ್ಟ್ಸ್ ನಿಮ್ಮ ಮುಂದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೈಲಿನಲ್ಲಿ ವಾಸ್ತವ ದರ್ಶನ. ಪರಪ್ಪನ ಅಗ್ರಹಾರದಲ್ಲಿ ಡೆವಿಲ್ಗೆ ಫುಲ್ ಸೆಕ್ಯೂರಿಟಿ. ದಾಸ, ಸುಂಟರಗಾಳಿ, ವಿರಾಟ್ ಹೀಗೆ 16 ಹೆಸರುಗಳಿಂದ ತಮ್ಮ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವನಾಗಿರೋ ನಟ ದರ್ಶನ್ಗೆ ಇದೀಗ ಜೈಲಿನ ವಾಸ್ತವಾಂಶ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ದಿಂಬು, ಬೆಡ್ಶೀಟು ಬೇಕು ಅಂತ ನಟ ದರ್ಶನ್ ಬೇಡಿಕೊಳ್ತಿದ್ರು. ಜೈಲಿನ ಮ್ಯಾನ್ಯುಯಲ್ನಂತೆ ಎಲ್ಲ ಸೌಲಭ್ಯವನ್ನ ನೀಡಬೇಕು ಅಂತ ಕೋರ್ಟ್ ಹೇಳಿತ್ತು. ಇದೀಗ ಜೈಲಧಿಕಾರಿಗಳು ಸಹ ಕೋರ್ಟ್ನ ಆದೇಶದಂತೆ ಹೆಚ್ಚಿಗೆಯೂ ನೀಡದೆ ಕಡಿಮೆಯೂ ನೀಡದೆ ಎಷ್ಟು ಕೊಡಬೇಕೋ ಅಷ್ಟನ್ನ ಮಾತ್ರ ಒದಗಿಸಿದ್ದಾರೆ. ಆದರೆ ಇದೀಗ ಬಂದಿರುವ ಹೊಸ ವಿಚಾರ ಏನು ಅಂದ್ರೆ ಜೈಲಿನಲ್ಲಿರುವ ಡೆವಿಲ್ಗೆ ಬಂದೋಬಸ್ತ್ ಸಹ ಹೆಚ್ಚಿಸಲಾಗಿದೆ. ಜೈಲಿನ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಇದೀಗ ಫುಲ್ ಟೈಟ್ ಸೆಕ್ಯೂರಿಟಿ ನೀಡಲಾಗಿದೆ. ದರ್ಶನ್ ಭದ್ರತೆಗೆ 15 ಜನ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಎಎಸ್ಪಿ ನೇತೃತ್ವದಲ್ಲಿ 5 ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದ್ದು 3 ಶಿಫ್ಟ್ಗಳಂತೆ ಒಂದೊಂದು ಶಿಫ್ಟ್ಗೆ 5 ಸಿಬ್ಬಂದಿಯನ್ನ ನೇಮಿಸಲಾಗಿದೆ. 24 ಗಂಟೆಗೆ ಒಟ್ಟು 15 ಸಿಬ್ಬಂದಿಯನ್ನ ನೇಮಿಸಿ ಭದ್ರತೆ ಜೊತೆಗೆ ದರ್ಶನ್ ಚಲನವಲನಗಳನ್ನ ಗಮನಿಸಲಾಗ್ತಿದೆ. ಸದ್ಯ ಕ್ವಾರಂಟೈನ್ ಬ್ಯಾರೆಕ್ನಲ್ಲಿರುವ ದರ್ಶನ್ರನ್ನ ಬೇರೆ ಆರೋಪಿಗಳು, ಕೈದಿಗಳ ಭೇಟಿಗೆ ನಿಷೇಧಿಸಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ನಂತರ ದರ್ಶನ್ ವಿಚಾರದಲ್ಲಿ ಕಟ್ಟುನಿಟ್ಟಾಗಿರುವ ಜೈಲಧಿಕಾರಿಗಳು ಕಾನೂನು ಉಲ್ಲಂಘನೆ ಆಗದಂತೆ ಹೆಚ್ಚುವರಿ ಬಂದೋಬಸ್ತ್ ನೀಡುತ್ತಿದ್ದಾರೆ. ಇನ್ನು ದರ್ಶನ್ಗೆ ಸದ್ಯಕ್ಕೆ ಯಾವುದೇ ಹೆಚ್ಚುವರಿ ಹಾಸಿಗೆ ದಿಂಬು ಕಲ್ಪಿಸಲಾಗಿಲ್ಲ. ಹೆಚ್ಚುವರಿ ದಿಂಬು ಹಾಸಿಗೆ ಕೋರಿ ಅರ್ಜಿ ಸಲ್ಲಿಸಿದ ದರ್ಶನ್ಗೆ ಮ್ಯಾನ್ಯುಯಲ್ನಲ್ಲಿ ಇರುವಂತೆ ಕನಿಷ್ಠ ಸೌಲಭ್ಯ ನೀಡಿ ಅಂತ ಕೋರ್ಟ್ ಆದೇಶಿಸಿದೆ. ಮ್ಯಾನ್ಯುಯಲ್ನಂತೆ ಒಂದು ಹೊದಿಕೆ, ತಟ್ಟೆ, ಲೋಟವನ್ನ ಜೈಲಧಿಕಾರಿಗಳು ಕೊಟ್ಟಿದ್ದಾರೆ. ಅದೇನೇ ಇದ್ರೂ ಸಹ ರಾಜನಂತೆ ಜೀವಿಸುತ್ತಿದ್ದ ನಟನಿಗೆ ಇಂತಹ ಪರಿಸ್ಥಿತಿ ಮಾತ್ರ ಬೇರೆಯದ್ದೇ ಪಾಠ ಕಲಿಸ್ತಿರೋದು ಮಾತ್ರ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.